ನಮಸ್ಕಾರ ವೀಕ್ಷಕರೇ, ತಮ್ಮೆದುರಿಗೆ ಒಂದು ಮುಖ್ಯವಾದ ವಿಷಯವನ್ನು ಇವತ್ತು ತರ್ತಾ ಇದ್ದೇನೆ. ವೀಕ್ಷಕರೇ, ಇನ್ನು ಕೆಲವೇ ದಿನಗಳಲ್ಲಿ ಶಾಲೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಶಾಲೆಗಳಿಗೆ ಮುತ್ತಿನ ಮಕ್ಕಳು ಶಾಲಾ ವಾಹನಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು ವೀಕ್ಷಕರೇ. ಈ ವಾಹನಗಳ ಚಾಲಕರು ನಾವು ಗಮನಿಸಿದ ಹಾಗೆ ತುಂಬ ವೇಗದಲ್ಲಿ ವಾಹನಗಳನ್ನು ಚಲಾಯಿಸ್ತಾ ಇರ್ತಾರೆ. ಅಷ್ಟಲ್ಲದೆ ಕೆಲವು ವಾಹನಗಳ ಚಾಲಕರು ಕುಡಿದ ಅಮಲಿನಲ್ಲಿ ಕೂಡ ಗಾಡಿಗಳನ್ನು ಚಲಾಯಿಸ್ತಾ ಇರ್ತಾರೆ. ಕುಡಿದ ಅಮಲಿನಲ್ಲಿ ಗಾಡಿಗಳನ್ನು ಚಲಾಯಿಸ್ತಾ ಇದ್ದರೆ ಎಂಥ ಅವಘಡಗಳಿಗೂ ಕೂಡ ಕಾರಣವಾಗಬಹುದು. ಯಾವುದೇ ಅವಘಡಗಳು ಆಗದೇ ಇರಲಿ ಅನ್ನೋದೇ ದೇವರಲ್ಲಿ ನಮ್ಮ ಪ್ರಾರ್ಥನೆ. ವಾಹನಗಳ ಚಾಲಕನ ನೇಮಕಾತಿ ಮಾಡುವಾಗ ಆಡಳಿತ ಮಂಡಳಿಗಳು ವಾಹನಗಳ ಚಾಲಕನಿಗೆ ಕುಡಿಯುವ ಹವ್ಯಾಸ ಇಲ್ಲವೆಂಬ ಮಾಹಿತಿಯನ್ನು ಖಚಿತಪಡಿಸಿಕೊಂಡು ಚಾಲಕನನ್ನು ನೇಮಕಾತಿ ಮಾಡಿಕೊಳ್ಳುವುದು ತುಂಬ ಸೂಕ್ತ. ಪ್ರಿಯ ವೀಕ್ಷಕರೇ, ನೀವು ಅನೇಕ ಬಾರಿ ಶಾಲಾ ವಾಹನಗಳು ಅತಿ ವೇಗದಲ್ಲಿ ಸಾಗುವುದನ್ನು ನೋಡ್ತಾ ಇರ್ತೇವೆ. ಮುದ್ದಿನ ಮಕ್ಕಳನ್ನು ಹೊತ್ತಂಥ ಗಾಡಿಗಳು ಒಂದು ಗಾಡಿಯನ್ನು ಓವರ್ಟೇಕ್ ಮಾಡಿ ಮತ್ತೊಂದು ಗಾಡಿ ಮುಂದೆ ಹೋಗುವುದನ್ನು ನೋಡಿದರೆ ಮೈ ಜುಮ್ಮೆನ್ನುತ್ತೆ. ನಾವು ವಾಹನಗಳ ಕಿಟಕಿಯಲ್ಲಿ ಮುದ್ದಿನ ಮಕ್ಕಳನ್ನು ನೋಡ್ತಾ ಇರ್ತೇವೆ. ಅಷ್ಟೊಂದು ವೇಗದಲ್ಲಿ ಓಡುವ ಗಾಡಿಗಳನ್ನು ನೋಡಿದಾಗ ನಮಗೆ ಭಯ ಆಗುತ್ತೆ. ವೀಕ್ಷಕರೇ, ಪ್ರತಿ ಗಾಡಿಗಳ ಹಿಂಬದಿಯಲ್ಲಿ ಕಾಲ್ ಫಾರ್ ರ್ಯಾಶ್ ಡ್ರೈವಿಂಗ್ ಅಂತೇಳಿ ಒಂದು ನಂಬರ್ನ ಕೊಟ್ಟಿರ್ತಾರೆ. ನಾವು ಎಲ್ಲೇ ಇರಲಿ, ಯಾವ ಕೆಲಸದಲ್ಲೇ ಇರಲಿ, ವೇಗದಲ್ಲಿ ಚಲಾಯಿಸುತ್ತಿರುವ ಗಾಡಿಗಳನ್ನು ನಾವು ನೋಡಿದಾಗ ಆ ನಂಬರಿಗೆ ಕಾಲ್ ಮಾಡಿ ಗಾಡಿಗಳ ಮಾಹಿತಿಯನ್ನು ನೀಡಿದಾಗ ನಾವು ಮುಂದೆ ಸಂಭವಿಸುವ ಯಾವುದೇ ಅಪಘಾತವನ್ನು ಕೂಡ ತಡೆಹಿಡಿಯಬಹುದಾಗಿದೆ. ಇದಕ್ಕೆ ನೀವೆಲ್ಲರೂ ಜವಾಬ್ದಾರರಾಗಿದ್ದೇವೆ. ನಿಮ್ಮ ಕರ್ತವ್ಯಗಳಾಗಿದೆ. ಶಾಲಾ ಆಡಳಿತ ಮಂಡಳಿಗಳು ಅಷ್ಟೇ ಅಲ್ಲ, ಶಾಲಾ ಸಿಬ್ಬಂದಿಗಳು ಅಷ್ಟೇ ಅಲ್ಲ, ನಾವು ನಾಗರಿಕರು ಕೂಡ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾದರೆ ಈ ಮುದ್ದಿನ ಮಕ್ಕಳ ಸುರಕ್ಷತೆ ಮತ್ತು ಅವರ ಭವಿಷ್ಯವು ಸುಗಮವಾಗಿ ಸಾಗತ್ತೆ ಅನ್ನೋದು ನಮ್ಮ ನಂಬಿಕೆ. ಮುಂಬರುವ 26-27ನೇ ಸಾಲಿನ ಶೈಕ್ಷಣಿಕ ವರ್ಷವು ಸುಗಮವಾಗಿ ನಡೆಯಲಿ. ವಾಹನಗಳ ಚಾಲಕರಿಂದ ಯಾವುದೇ ಅವಘಡಗಳು ಸಂಭವಿಸದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.